ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮ್ಮನ್ನು ಕಿಸ್ ಫಿಲಮಲ್ಲಿ ನೀವಾಗಿ ಅರಸಿ ಮೆರೆಸಿದಂತಹ ವಿರಾಟ್ ಸರ್ ಅವರ ಮೂವಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಈ ಫಿಲಮ್ ತುಂಬ ಇಷ್ಟ ಆಗ್ಬೋದು. ಪ್ಲೀಸ್ ಎಲ್ಲ ಹೋಗ್ಬಿಟ್ಟು ನೋಡಿ ಅಂತ ಹೇಳ್ತಾ ನಾನಿವತ್ತು ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ದಾರಿಲಿ ನಿಮಗೊಂದು ವಿಚಾರ ಹೇಳಬೇಕು ಅನ್ನೋದು. ಇವತ್ತು ನಮ್ಮ ದಾವಣಗೆರೆಯಲ್ಲಿ ತುಂಬ ಥಿಯೇಟ್ರ್ಗಳು ಮುಚ್ಚೋಗೋಕ್ಕೆ ಕಾರಣನೇ ನಾವುಗಳು. ಯಾವುದೇ ಫಿಲಮ್ನ ಕ್ಲೀನಾಗಿ ನೋಡ್ತಾನೆ ಇಲ್ಲ ನಾವು. ಎಲ್ಲನೂ ಪೈರಸಿ ಮಾಡ್ಕೊತ ಟೆಲಿಗ್ರಾಮಲ್ಲಿ ಯಾರೋ ಬಿಡ್ತಾರೆ ಅಂತ ಪೈರಸಿ ಮೂವಿನ ನೋಡಿಕೊಂಡು ಬೆಳೆಯೋರನ್ನ ಬೆಳೆಸ್ತಾ ಇಲ್ಲ, ಬೆಳೆದಿರೋರನ್ನ ಬೆಳೆಸೋಕ್ಕೆ ನೋಡ್ತಾ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ಫಿಲಮಲ್ಲಿ ಹೋಗಿ ನೋಡಿ. ತಾಯಿ ಸೆಂಟಿಮೆಂಟ್ ಪ್ರತಿಯೊಂದು ಕೂಡ ಕರೆಕ್ಟಾಗಿ ಮಾಡಿದ್ದಾರೆ. ನೀವೆಲ್ಲ ಈ ಫಿಲಮ್ನ ನೋಡೋದು ಯಾಕೆ ಮುಖ್ಯ ಅಂತ ಕೊನೆಯಲ್ಲಿ ಹೇಳ್ತೀನಿ. ಇದಕ್ಕಿಂತ ಮುಂಚೆ ನಾವು ಹಾಗೆ ದಾರಿಲಿ ಹೋಗ್ತಾ ಇದ್ವಿ. ಈ ಫಿಲಮ್ಸ್ನ ಪ್ರತಿಯೊಂದು ಫಿಲಮ್ನ ನೋಡಿ ಇದೆ ಅಂತಲ್ಲ. ಮೊನ್ನೆ ರಿಲೀಸ್ ಆದಂತಹ ಶರಣ್ ಸರ್ ಮೂವಿ ಕೂಡ ಆಲ್ರೆಡಿ ದಾವಣಗೆರೆಯಲ್ಲಿಲ್ಲ, ಅದನ್ನು ಆಲ್ರೆಡಿ ತೆಗೆದುಬಿಟ್ಟು ಈಗ ಮತ್ತೆ ಹೊಸ ಫಿಲಮ್ನ ಥಿಯೇಟ್ರಲ್ಲಿ ಆಗಿದ್ದಾರೆ. ಇದೇ ರೀತಿ ಆಗ್ತಾ ಹೋದ್ರೆ ಮುಂದೊಂದು ದಿನ ಯಾವುದೇ ಥಿಯೇಟ್ರು ಕೂಡ ಯಾವ ಊರಲ್ಲೂ ಇರಲ್ಲ. ಬರೀ ನೀವೆಲ್ಲ ಫೋನಲ್ಲೇ ನೋಡ್ಕೋಬೇಕಾಗುತ್ತೆ. ಆ ಥಿಯೇಟ್ರಲ್ಲಿ ಕೂತ್ಕೊಂಡು ಆ ಸೌಂಡು ಪ್ರತಿಯೊಂದು ಎಫೆಕ್ಟ್ನ ನಾವು ಫೀಲ್ ಮಾಡೋಕ್ಕಾಗಲ್ಲ. ನಾವಾಗೆ ನಮ್ಮವ್ರನ್ನ ಬೆಳೆಸ್ಬೇಕು ಅಂದಮೇಲೆ ಯಾವುದೋ ಇಂಗ್ಲೀಷ್ ಫಿಲಮು, ಹಿಂದಿ ಫಿಲಮ್ ನೋಡೋಕ್ಕಿಂತ ಒಂದು ಕನ್ನಡ ಮೂವಿ ನೋಡೋಣ ಅಂತ ಹೇಳ್ತಾ ನಾನು ಇವತ್ತು ನಿಮಗೆ ಕರ್ಕೊಂಡು ಹೋಗ್ತಾ ಮೂವಿ ನೀವಂತೂ ನೋಡೋಕ್ಕಾಗಲಿಲ್ಲ ಅಂದರು ಕೊನೆ ಪಕ್ಷ ನಾನು ತೋರಿಸ್ತೀನಿ. ನಾನು ತೋರಿಸೋದು ಪೈರಸಿ ಆಗಬಾರ್ದು. ನೀವೆಲ್ಲ ನೋಡ್ಬೇಕಂದ್ರೆ ಸ್ವಲ್ಪ ಸಿನ್ನ ಮಾತ್ರ ಕಟ್ ಮಾಡಿ ಹಾಕಿರ್ತೀನಿ. ಓನ್ಲಿ ಥಿಯೇಟ್ರ್ ಪ್ರಿಂಟ್ ಆಗಿರ್ತೀನಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ. ಪ್ರಮೋಷನ್ ಮಾಡೋಷ್ಟು ನಾವು ಬೆಳೆದೂ ಇಲ್ಲ. ನನಗೊತ್ತು ನೀವೆಲ್ಲ ಸೇರಿ ನನ್ನನ್ನು ಬೆಳೆಸ್ತೀರಾ ಅಂತ ಮಾತು. ಇದರಲ್ಲಿ ನಾವು ಎದಕ್ಕೆ ಕೆಲ್ಸಕ್ಕೆ ಬಂದಿದ್ದೀವಿ ಅನ್ನೋದು ನೆಪ್ಸ್ಕೊಂಬಿಡೋಣ. ನಾವು ನೋಡೋಕೆ ಬಂದಂಥ ದಾವಣಗೆರೆಯಲ್ಲಿ ಅಶೋಕ ಟ್ಯಾಕೀಸಲ್ಲಿ ರಿಲೀಸ್ ಆಗಿದೆ ಫಿಲಮು. ಹಾಗಾಗಿ ನಾವು ಅಶೋಕ ಟ್ಯಾಕೀಸ್ಗೆ ಇಲ್ಲೆಲ್ಲ ಫುಲ್ಲು ಪೋಸ್ಟರ್ಗಳನ್ನು ಕೂಡ ಹಚ್ಚಿದ್ರು. ಪೋಸ್ಟರ್ ಇದ್ರೆ ಅಂತೆ ಥಿಯೇಟ್ರಲ್ಲಿ ಫಿಲಮ್ ಇರಬೇಕಲ್ವಾ. ಆದರೆ ರಾಯಲ್ ಇನ್ನು ನಿನ್ನೆ ರಿಲೀಸ್ ಆಗಿತ್ತು. ನಾವು ಇವತ್ತು ಹೋಗ್ತಾ ಇರೋ ಕಾರಣ ಇನ್ನು ಥಿಯೇಟ್ರಲ್ಲಿ ಇದೆ. ಆ ಥಿಯೇಟ್ರಲ್ಲಿ ಎಷ್ಟು ಜನ ಇರ್ತಾರೆ? ಹೌಸ್ಫುಲ್ಲ, ಯಾರು ಇಲ್ವಾ? ಇದನ್ನು ಕೂಡ ನಿಮಗೆ ತೋರಿಸ್ತೀನಿ. ತೋರಿಸೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಆ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಈಗ ನಮಗೂ ಟ್ಯಾಕ್ಸಿಗೂ ಸ್ವಲ್ಪ ಮೀಟ್ರ್ ದೂರ ಅಷ್ಟೇ ಇತ್ತು. ನಾವೀಗ ಟ್ಯಾಕ್ಸ್ ಹತ್ರ ಇದ್ವಿ. ಅದೇ ನಾವು ತುಂಬ ಜಲ್ದಿ ಬಂದಿದ್ವಿ. ತುಂಬ ಜಲ್ದಿ ಅಂದರೆ ಒಂದು ಹಾಫ್ ಆನ್ ಅವರ್ ಮುಂಚೆ ಇದ್ವಿ. ನೋಡಿ ಎಲ್ಲ ಕಡೆ ರಾಯಲ್ ಫಿಲಮ್ದೆ ಪೋಸ್ಟ್ರು ಹಾಕಿದ್ರು. ಈಗ ನಾವು ಟ್ಯಾಕ್ಸ್ ಒಳಗಡೆ ಹೋಗಬೇಕು ಅಂತೇಳಿ ನಾವು ಡೋರ್ ಮುಖಾಂತರ ಹೋಗ್ತಾ ಇದ್ವಿ. 24 ಗಂಟೆ 4 ಆಟಗಳು. ಇಲ್ಲಿಗ ನಿಮ್ಗೊಂದು ಎದುರು ಗಾಡಿ ಕಾಣ್ತಾ ಇದೆಯಲ್ಲ, ಅದೇ ಮಿಸ್ಟರ್ ರಾಣಿ ಪೋಸ್ಟರ್. ಅದು ಕೂಡ ಒಂದು ಹೊಸ ಫಿಲಮೇ. ಅದು ಇದೇ ಫೆಬ್ರವರಿ 17ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನೀವು ಹೋಗ್ಬಿಟ್ಟು ಆ ಫಿಲಮ್ನು ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ. ಅವರು ಅಲ್ಲಿ ಪ್ರಮೋಷನ್ಗೋಸ್ಕರ ಅಲ್ಲಿ ಬಂದಿದ್ದರು. ಇದೆಲ್ಲ ಲಾಕ್ಡೌನ್ ಟೈಮಲ್ಲಿ ಇಲ್ಲೆಲ್ಲ ಏನೇನು ರೂಲ್ಸ್ ಎಲ್ಲ ಫಾಲೋ ಮಾಡ್ಬೇಕಂತಿತ್ತು. ಇಲ್ಲಿ ಯಾರೋ ಎಷ್ಟೋ ಜನ ಅಭಿಮಾನಿಗಳು ಒಂದು ಪೋಸ್ಟ್ರು ಕೂಡ ಹಾಕಿದ್ರು. ಈಗ ಒಂದೇ ಪೋಸ್ಟ್ ಇರೋದು ಇಲ್ಲಿ ಈ ಥಿಯೇಟ್ರಲ್ಲಿ. ಉಳ್ಕಿದ್ದೆಲ್ಲ ಥಿಯೇಟ್ರವ್ರೆ ಹಾಕಿರೋದು. ಮಿಸ್ಟರ್ ರಾಣಿ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾವು ತುಂಬ ಜಲ್ದಿ ಬಂದಿದ್ದಕ್ಕೆ ಕಾರಣ ಟಿಕೆಟ್ಸ್ ಇನ್ನೂ ಓಪನ್ ಆಗಿರಲಿಲ್ಲ. ಅಂದರೆ ಅಲ್ಲಿ ಒಂದು ಸಲ ಶಾಕಿಂಗ್ ವಿಚಾರ ಏನಾಗಿದ್ದು ಅಂದರೆ, ನಮಗೆ ನಾವು ತುಂಬ ಜಲ್ದಿ ಬಂದಿದ್ದು ಅನ್ನೋದಕ್ಕಿಂತ ಮುಂಚೆ ಮಿಸ್ಟರ್ ರಾಣಿ ಟ್ರೈಲರ್ ನೋಡಿಬಿಡಿ. ಮಿಸ್ಟರ್ ರಾಣಿ ಟ್ರೈಲರ್ ತೋರಿಸ್ತಾ ಇದ್ರು ಅಲ್ಲಿ ಎಲ್ರಿಗೂ. ಇದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿದೆ ಅಂದರೆ, ನಾನು ನಿಮ್ಮ ಮನೆಯಲ್ಲೆಲ್ಲರೂ ಲಕ್ಷ್ಮೀ ನಿವಾಸ ಸೀರಿಯಲ್ನ ಎಲ್ಲ ನೋಡ್ತಾ ಇರ್ತಾರೆ. ಅದರಲ್ಲಿರುವಂಥ ಹೀರೋ ಜಯಂತ್ ಅವರ ಯೂಟ್ಯೂಬ್ ಚಾನಲಲ್ಲಿ ಪೂರ್ತಿ ಹಾಕಿದ್ದಾರೆ. ಹೋಗ್ಬಿಟ್ಟು ನೋಡಿ. ಅಷ್ಟೊತ್ತಿಗೆ ಆಲ್ರೆಡಿ ಟಿಕೆಟ್ ಕೂಡ ಓಪನ್ ಆಗಿತ್ತು. ಟಿಕೆಟ್ ತೊಗೊಳೋಣ ಅಂತ ಹೋದ್ವಿ. ಟಿಕೆಟು 150 ರೂಪಾಯಿ, 200 ರೂಪಾಯಿ ಟಿಕೆಟ್ ಇದೆ. ಈಗಿನ ಕಾಲದಲ್ಲೆಲ್ಲ ಸ್ವಲ್ಪ ರೇಟ್ ಇರುತ್ತೆ ಟಿಕೆಟ್ಸು. ಹಾಗಂತ ಯಾವುದೇ ಪೈರಸಿ ಮಾಡಬೇಡಿ. ಹೋಗಲಿ 150 ರೂಪಾಯಿ. 150 ರೂಪಾಯಿ ಫಿಲಮ್ಸ್ ನೋಡೋಕ್ಕಾಗಲಿಲ್ಲ ಅಂದರೆ ಚಿಂತೆ ಇಲ್ಲ. ಯಾವಾರು 100 ರೂಪಾಯಿ ಫಿಲಮ್ಸ್ ಆದ್ರು ನೋಡಿ ಅಂತ ಹೇಳ್ತಾ ಇದ್ದೀನಿ. ನಾವು ಟಿಕೆಟ್ ಕೌಂಟರ್ಗೆ ಹೋಗ್ಬಿಟ್ಟು ಟಿಕೆಟ್ ತೊಗೊಳೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡು ಬಂದ್ವಿ. ನೋಡಿ, ಟಿಕೆಟ್ 4 ಟಿಕೆಟ್ನ ತೊಗೊಂಡು ನಾವು ರಾಯಲ್ ಫಿಲಮ್ ಒಳಗೆ ಎಂಟರ್ ಆದ್ವಿ.
ಈಗ ನಾವು ಫಿಲಮ್ ಥಿಯೇಟ್ರೊಳಗೆ ಹೋಗ್ಬೇಕು ನೀವು ಅಂದ್ಕೊಂಡಾಗೆ ಇಲ್ಲಿ ನಿಂತಿರೋ ಅಷ್ಟು ಜನ. ನಾವು ಸ್ಟಾರ್ಟಿಂಗ್ ಹೋಗಿ ಅರ್ಧ ಗಂಟೆ ಮುಂಚೆ ಹೋಗಿದ್ವಲ್ಲ, ಅವಾಗ ಯಾವುದೇ ಜನನೇ ಇರಲಿಲ್ಲ. ನಾವೇ ಫಸ್ಟ್ ಹೋಗಿದ್ವಿ. ಹೇಳಿದರೆ ಟಿಕೆಟ್ ಇನ್ನು ನಾವು ಸ್ಟಾರ್ಟ್ ಮಾಡಿಲ್ಲ ಕೊಡೋದಕ್ಕೆ ಅಂತ ಹೇಳಿದರು. ಆದ್ರೂ ಆಮೇಲೆಲ್ಲ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ಇವತ್ತು ನಾ ಹೇಳಿದಾಗೆ ಈ ಫಿಲಮ್ ಕೂಡ ದಾವಣಗೆರೆಯಲ್ಲಿ ಸಕ್ಸಸ್ಫುಲ್ಲಾಗಿ ಓಡ್ತಾ ಇಲ್ಲ ನೋಡಿ. ಇಡೀ ಥಿಯೇಟ್ರ್ ಖಾಲಿ ಇದೆ. ನೀವು ಅನ್ಬೋದು ತಡೀರಿ ಸ್ವಲ್ಪ ಟೈಮ್ ಆದಮೇಲೆ ಜನ ಬರ್ಬೋದು ಅಂತ. ನಿಮಗೆ ಸ್ವಲ್ಪ ಟೈಮ್ ಆದಮೇಲೂ ಬೇಕಾದರೂ ನಾನು ಥಿಯೇಟರ್ನ ತೋರಿಸ್ತೀನಿ. ಯಾವುದೇ ಜನ ಇರಲಿಲ್ಲ. ಅವ್ರಿಗೆ ಇವತ್ತು ಅದು ಈಗಿನ ಶೋಗೆ ಎಷ್ಟು ಕಲೆಕ್ಷನ್ ಆಗಿರ್ಬೋದು, 5,000 ರೂಪಾಯಿ ಮೇಲೆ ಕಲೆಕ್ಷನ್ ಆಗೋ ಚಾನ್ಸೇ ಇಲ್ಲ. ಯಾವುದೇ ಜನ ಇರಲಿಲ್ಲ, ಇಷ್ಟೇ ಜನನೇ ಬಂದಿದ್ದು. ಅದನ್ನೆಲ್ಲ ನೋಡೋಣ ಫ್ರೆಂಡ್ಸ್. ಓಕೆ, ಈಗ ನೋಡಿ ಫಿಲಮ್ ಸ್ಟಾರ್ಟ್ ಆಯಿತು. ಫಿಲಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಗೊತ್ತಲ್ಲ, ನಮ್ಮ ಫ್ರೆಂಡ್ಸ್ ಮಾಡೋ ಕೆಲಸನೆಲ್ಲ ಬೇಡ ಅಂತ ಅಲ್ಲಿ ಪ್ಲೇ ಮಾಡ್ತಾ ಇದ್ರು. ಇಲ್ಲ ಹಂಗೆ ಜೋಕ್ ಮಾಡಿದೆ. ನಮಗಿರೋರೆಲ್ಲ ಒಳ್ಳೆ ಫ್ರೆಂಡ್ಸೇ. ನಿಮಗೆಲ್ಲ ಯಾವ ಥರ ಫ್ರೆಂಡ್ಸ್ ಇದ್ದರೆ I awoke all alone on a Sunday playing games with the names in my head. It's a shame I can't change. Maybe one day you come crawling back to me instead. We keep spinning in this game, no one's winning. If we just take a little more time, I could breathe and relieve the anxiety just knowing you'll always be mine. Maybe I believe in the language of love. It's written in the heavens and the stars up above. It takes a little patience, but if you give enough, it'll work out right. It just takes a little time. Some might say there's a way to be open and honest with the voice in your head. It's okay, I can't blame you for hoping it all works out the right way instead. But it's no secret, I know that we can keep it beside this picture of you and I. But I could breathe and relieve the anxiety just knowing you'll always be mine. Maybe I believe in the language of love. It's written in the heavens and the stars up above. It takes a little patience, but if you give enough, it'll work out right. Maybe there is something you and I can do. Just try to close your eyes, make believe that it's true. I know that it's waiting there for just me and you in the air tonight. There's a magic we cannot see. It's there whispering to you and to me. All I know is that we have to believe in us. Maybe I believe in the language of love. It's written in the heavens and the stars up above. It takes a little patience, but if you give enough, it'll work out right. Maybe there is something you and I can do. Just try to close your eyes, make believe that it's true. I know that it's waiting there for just me and you in the air tonight. It just takes a little time. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನೆಲ್ಲ ನೀವು ಇಷ್ಟಪಟ್ಟಿದ್ದೀರಾ, ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಓಕೆ, ಎಲ್ರಿಗೂ ಬಾಯ್. ಈ ಫಿಲಮ್ನ ಯಾಕೆ ನೋಡಬೇಕು ಅಂತ ಹ್ಯಾಂಡಲ್ ಇಡ್ತೀನಿ ಅಂದಿದ್ದಕ್ಕೆ ಕಾರಣ ಏನು ಅಂದರೆ, ಈ ಫಿಲಮಲ್ಲಿ ಈಗಿನ ಯೂತ್ಸ್ಗೂ
ಎಷ್ಟು ಬೆಳಿಬೇಕು ಅಂತ ಇರೋರಿಗೆಲ್ರಿಗೂ ಇದು ಒಂಥರ ಮೋಟಿವೇಶನಲ್ ಆಗಿರುತ್ತೆ. ಮತ್ತು ನೀವು ಇದಲ್ಲಿ ತೊಗೊಂಡ್ರೆ ಸಕ್ಸಸ್ಫುಲ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಓಕೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್.